ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇದನ್ನು 1 ಗ್ಲಾಸ್ ಕುಡಿದ್ರೆ ಸಾಕು. ಜ್ವರ, ಶೀತ, ಕೆಮ್ಮುದಿಂದ ಹಿಡಿದು ಆದಷ್ಟು ಯಾವುದೇ ರೋಗ ಬರದೇ ಇರೋ ರೀತಿ ಅತ್ಯಂತ ಪರಿಣಾಮಕಾರಿಯಾದ ಕಷಾಯವನ್ನು ಹೇಳಿಕೊಡ್ತೇನೆ. ನೋಡುವ ಬನ್ನಿ. ಕಷಾಯ ಮಾಡಲಿಕ್ಕೆ ಇಷ್ಟು ಸಂಬಾರ ಬಳ್ಳಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ದೊಡ್ಡಪತ್ರೆ, ಸಾಂಬ್ರಾಣಿ, ಅಜ್ವಾನದೆಲೆ ಹೀಗೆ ತುಂಬ ಹೆಸರುಗಳಲ್ಲಿ ಕರೀತಾರೆ. ಹಾಗೆ ಇಷ್ಟು ಅಮೃತ ಬಳ್ಳಿ, ಹಾಗೆ 8 ವೀಳ್ಯದೆಲೆ, ಸ್ವಲ್ಪ ಒಂದೆಲಗದ ಎಲೆ, ಹಾಗೆ ಸ್ವಲ್ಪ ತುಳಸಿ ಎಲೆ. ಈ ಎಲೆಗಳು ನಿಮಗೆ ಗೊತ್ತಾಗದಿದ್ರೆ ಮನೆಯಲ್ಲಿ ಹಿರಿಯರಿದ್ರೆ ಅವರಿಗೆ ಗೊತ್ತಿರುತ್ತೆ. ಸಂಬಾರ ಬಳ್ಳಿ ಎಲೆಯು ಸ್ವಲ್ಪ ದಪ್ಪವಾಗಿದ್ದು ಜ್ವರ, ಶೀತಕ್ಕೆಲ್ಲ ಒಳ್ಳೆಯದು. ಹಾಗೆ ಅಮೃತ ಬಳ್ಳಿಯು ಡೆಂಗ್ಯೂ, ಮಲೇರಿಯಾ, ಹಂದಿ ಜ್ವರ, ಶುಗರ್ ಪೇಷಂಟ್ಗೆ ಹಲವಾರು ರೋಗ ಬಾರದಂತೆ ನಿಯಂತ್ರಿಸುತ್ತದೆ. ಇದು ಹೇರಳವಾದ ಔಷಧಿ ಗುಣವನ್ನು ಕೂಡ ಹೊಂದಿದೆ. ವೀಳ್ಯದೆಲೆಯು ಮಕ್ಕಳಿಗೆ ಕೆಮ್ಮು ಮತ್ತು ಅಲರ್ಜಿಗೆಲ್ಲ ತುಂಬ ಒಳ್ಳೆಯದು. ಒಂದೆಲಗ ಎಲೆಯು ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಕಾರ್ಯಗಳಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ ತುಳಸಿ ಎಲೆಯು ಜೀರ್ಣಕ್ರಿಯೆಗೆ, ಶೀತಕ್ಕೆ, ಬಾಯಿ ದುರ್ವಾಸನೆಗೆಲ್ಲ ಒಳ್ಳೆಯದು. ಹಾಗೆ ಇದರ ಜೊತೆ 12 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕಲ್ಲು ಸಕ್ಕರೆ, 2 ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಶುಂಠಿ, ಹಾಗೆ ಸ್ವಲ್ಪ ಬೆಲ್ಲ, ಹಾಗೆ 1 ಮುಷ್ಟಿಯಷ್ಟು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವೆಲ್ಲವನ್ನು ಕುದಿಸಲಿಕ್ಕೆ ಇದೆ. ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇವೆಲ್ಲವನ್ನು ಹಾಕ್ಕೊಳ್ಳಿ. ಹಾಗೆ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಕೋಸ್ಟಲ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಶೀತ, ಕೆಮ್ಮು, ಜ್ವರಕ್ಕೆಲ್ಲ ಔಷಧಿಯನ್ನು ತಿಂದು ಬೇಜಾರಾಗಿದ್ದರೆ ಈ ಕಷಾಯವನ್ನು ಮಾಡಿ, ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಕುದಿಲಿಕ್ಕೆ ಇಟ್ಕೊಳ್ಳಿ. ನಾನು ರಾತ್ರಿ ಕಷಾಯನ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಕುಡಿಲಿಕ್ಕೆ. ಇದನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಕುಡಿದ್ರೆ ಸಾಕು. ಆದಷ್ಟು ಯಾವುದೇ ರೋಗ ಬರದೇ ಇರೋ ರೀತಿ ತಡೆಯುತ್ತೆ. 20 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದು ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡಿ ಕುಡಿಯಿರಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.